ಇವತ್ತು ವಾಣಿಜ್ಯ ಇಲಾಖೆಯ ವತಿಯಿಂದ ಜಿಎಸ್ಟಿ ಗೂಡ್ಸ್ ಅಂಡ್ ಸರ್ವಿಸ್ ಅದರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದು 7ನೇ ವರ್ಷ ತುಂಬಿರ್ತಕ್ಕಂಥದ್ದು. 2017 ಜುಲೈ 1ನೇ ತಾರೀಕು ಜಾರಿಗೆ ಬಂದಿತ್ತು. ಹಾಗಾಗಿ ಇವತ್ತಿಗೆ 7 ವರ್ಷಗಳು ಪೂರ್ತಿಯಾಗಿದೆ. ಅದರ ಸವಿ ನೆನಪಿಗಾಗಿ ಈ ದಿನವನ್ನು ಜಿಎಸ್ಟಿ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ತೆರಿಗೆ ಹೆಚ್ಚು ಶೇಖರಣೆ ಮಾಡಿರ್ತಕ್ಕಂಥ ಅವರಿಗೆ ಪ್ರಶಸ್ತಿಗಳನ್ನು ಕೂಡ ಕೊಟ್ಟಿದ್ದೀವಿ. ಯಾರ್ಯಾರು ಹೆಚ್ಚು ತೆರಿಗೆ ವಸೂಲು ಮಾಡಿದ್ದಾರೆ ಮತ್ತೆ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಸುಮಾರು 10 ಲಕ್ಷಕ್ಕಿಂತಲೂ ಹೆಚ್ಚಾಗಿ ಜಿಎಸ್ಟಿ ನೋಂದಣಿ ಪಡೆದ ತೆರಿಗೆದಾರರು ಇರ್ತಾರೆ. 10 ಲಕ್ಷಕ್ಕೂ ಹೆಚ್ಚು. ಈ ತೆರಿಗೆ ಹೆಚ್ಚು ಶೇಖರಣೆ ಮಾಡಿದರೆ ರಾಜ್ಯದ ಅಭಿವೃದ್ಧಿ ಕೆಲಸಗಳು ಹೆಚ್ಚು ಮಾಡಲಿಕ್ಕೆ ಸಾಧ್ಯ. ತೆರಿಗೆ ಪದ್ಧತಿ ಪ್ರಜಾ ಸರ್ಕಾರ ಬಂತನಿಂದ ಪ್ರಾರಂಭ ಆದದ್ದಲ್ಲ. ಹಿಂದಿನ ರಾಜರುಗಳ ಕಾಲದಲ್ಲೂ ಕೂಡ ತೆರಿಗೆ ಪದ್ಧತಿ ಇತ್ತು. ಹಾಗೂ ತೆರಿಗೆ ವಸೂಲು ಮಾಡ್ತಾ ಇದ್ರು. ಅವಕ್ಕೆಲ್ಲ ಅನೇಕ ಶಾಸನಗಳನ್ನ ನಾವು ನೋಡಲಿಕ್ಕೆ ಸಾಧ್ಯ. ಮೊದಲು ಕನ್ನಡ ನಾಡಿನಲ್ಲಿ ಕನ್ನಡ ರಾಜ್ಯ ಸ್ಥಾಪನೆ ಮಾಡಿದಂಥ ಕದಂಬರು ದಕ್ಷಿಣ ಭಾರತದಲ್ಲಿ ಮಾರಾಟ ತೆರಿಗೆ ವಿಧಿಸಲು ಆರಂಭಿಸಲು ಅಂತ ಶಾಸನಗಳಿಂದ ಕಂಡುಬರುತ್ತದೆ. ಕದಂಬರು ಅದಕ್ಕೆ ಪ್ರತಿಯೊಬ್ಬರು ಕೂಡ ದೇಶದ ಇತಿಹಾಸವನ್ನು ತಿಳ್ಕೋಬೇಕಾಗ್ತದೆ. ಪ್ರಜಾ ಸರ್ಕಾರ ಬರೋದಕ್ಕಿಂತ ಮುಂಚಿತವಾಗಿ ರಾಜರ ಕಾಲ ಇತ್ತು, ಪಾಳ್ಯಗಾರರ ಕಾಲ ಇತ್ತು, ಸಾಮಂತರ ಕಾಲ ಇತ್ತು. ಅವರು ಕೂಡ ನಾಣ್ಯಗಳನ್ನು ಹೊರಡಿಸ್ತಾ ಇದ್ರು. ಅವರು ಕೂಡ ತೆರಿಗೆಯನ್ನು ವಸೂಲು ಮಾಡ್ತಾ ಇದ್ರು. ಯಾಕಂದ್ರೆ ರಾಜ್ಯ ನಡೆಸಬೇಕಾದ್ರೆ ತೆರಿಗೆ ಬೇಕೇ ಬೇಕಾಗ್ತದೆ. ಆದರೆ ಯಾರಿಗೆ ತೆರಿಗೆ ಕೊಡಬೇಕಾಗ್ತದೆ ಅವರು ತೆರಿಗೆಯನ್ನು ಕೊಡಬೇಕು. ಯಾರಿಗೆ ತೆರಿಗೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಅವರು ತೆರಿಗೆ ಕೊಡಬೇಕಾದಂತ ಅಗತ್ಯ ಇಲ್ಲ. ಪ್ರತಿ ಸರ್ಕಾರನೂ ಕೂಡ ಅದು ರಾಜ್ಯ ಕಾಲ ಇರಲಿ, ಈಗಿರಲಿ, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಆ ಎರಡೂ ಸರ್ಕಾರಗಳು ತೆರಿಗೆಗಳನ್ನು ವಸೂಲು ಮಾಡಿನೇ ತೆರಿಗೆ ಹಣದಿಂದ ದೇಶವನ್ನ ರಾಜ್ಯವನ್ನ ನಡೆಸತಕ್ಕಂಥದ್ದು. ಸಂವಿಧಾನ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ತೆರಿಗೆ
ವಿಧಿಸ್ತಕ್ಕಂಥ ಅಧಿಕಾರವನ್ನು ಕೊಟ್ಟಿದೆ. ನಮ್ಮ ದೇಶದಲ್ಲಿ ಒಂದು ಸಂವಿಧಾನ ಇದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆ ಕಾನ್ಸ್ಟಿಟ್ಯೂಷನ್ ಅಧಿಕಾರ ಹಂಚಿಕೆ ಮಾಡಿದೆ. ಯಾವ್ಯಾವ ಏರಿಯಾದಲ್ಲಿ ಕೇಂದ್ರ ಸರ್ಕಾರ ತೆರಿಗೆ ವಸೂಲು ಮಾಡಬೇಕು, ಯಾವ ಏರಿಯಾದಲ್ಲಿ ರಾಜ್ಯ ಸರ್ಕಾರ ತೆರಿಗೆಯನ್ನು ವಸೂಲು ಮಾಡಬೇಕು. ಯಾಕಂತಂದ್ರೆ ನಮ್ಮದು ಒಕ್ಕೂಟದ ವ್ಯವಸ್ಥೆ, ನಾವು ಒಕ್ಕೂಟದ ವ್ಯವಸ್ಥೆಯನ್ನು ಒಪ್ಪಿಕೊಂಡಿದ್ದೀವಿ. ಹಾಗಾಗಿ ಅಧಿಕಾರ ಕೇಂದ್ರ ಮತ್ತು ರಾಜ್ಯಕ್ಕೆ ಹಂಚಿಕೆ ಆಗ್ತದೆ. ಸಂವಿಧಾನದ ಆರ್ಟಿಕಲ್ 246A ಕೇಂದ್ರಕ್ಕೆ ಮತ್ತು ರಾಜ್ಯಕ್ಕೆ ಅಧಿಕಾರವನ್ನು ಕೊಡ್ತದೆ. ಹಾಗಾಗಿ ನಾವು ತೆರಿಗೆಯನ್ನು ವಸೂಲು ಮಾಡುತ್ತೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.